ಕನ್ನಡದ್ದೇ ಒಬ್ಬ ನಟಿ, ಈತ ಕನ್ನಡದ್ದೇ ಒಬ್ಬ ನಟ. ಆದರೂ ಕೂಡ ಅವರನ್ನು ಹೀಯಾಳಿಸೋ ರೀತಿ ಟ್ವೀಟ್ಗಳನ್ನ ಮಾಡೋದು ಇದು ನಿಜವಾಗ್ಲೂ ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ಕಾಂಗ್ರೆಸ್ನ ಸಾಲು ನಾಯಕರು ರಶ್ಮಿಕಾ ಮಂದಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ. ಅಷ್ಟಕ್ಕೂ ರಶ್ಮಿಕಾ ಮಂದಣ್ಣ ಮಾಡಿದ ತಪ್ಪಾದರೂ ಏನು? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೇಳಿಸ್ಬಂದಾಗ ಮಾತನಾಡೋದೇ ಇಲ್ಲ. ಆಸಾಮಿ ಪರಾರಿ. ಸೋಷಿಯಲ್ ಮೀಡಿಯಾದಲ್ಲ, ಎಲ್ಲೂ ಕಣ್ಣಿಗೆ ಕಾಣಿಸಲ್ಲ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ. ಆ ವಿಚಾರವಾಗಿ ಮಾತನಾಡಲ್ಲ, ಸೋಷಿಯಲ್ ಮೀಡಿಯಾದಿಂದ ಎಸ್ಕೇಪು. ಆದರೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳ ವಿಚಾರವಾಗಿ ಯಾರಾದರೂ ಹೊಗಳು ಬಿಟ್ರೆ ಈ ಮನುಷ್ಯ ಎಲ್ಲ ಕಡೆ ಪ್ರತ್ಯಕ್ಷ ಆಗಿ ನಂದು ಒಂದಿರಲಿ ಅಂತ ಏನೋ ಒಂದು ಹೇಳೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರಶ್ಮಿಕಾ ಮಂದಣ್ಣ ಅವರ ಒಂದು ಜಾಹೀರಾತು ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇತ್ತೀಚಿನ ಜಾಹೀರಾತು ಏನು, ನಾನು ಆ ಜಾಹೀರಾತನ್ನು, ಆ ಅಡ್ವರ್ಟೈಸ್ಮೆಂಟ್ನ ನಾನು ಕೂಡ ನೋಡಿದ್ದೆ. ಆದರೆ ನೋಡಿದಾಗ ನನಗನ್ಸಿತ್ತು, ಒಂದು ಭಾರತದ ಒಂದು ಅತ್ಯಂತ ದೊಡ್ಡದಾದಂತಹ ಸೇತುವೆ, ಅಟಲ್ ಸೇತುವೆ. ಈ ಅಟಲ್ ಸೇತುವೆ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ಎದುರಿಸಿದಂತಹ ಸಮಸ್ಯೆಗಳು, ಆದರೂ ಕೂಡ ಸಕ್ಸಸ್ಫುಲ್ಲಾಗಿ ಆ ಸೇತುವೆಯನ್ನು ನಿರ್ಮಾಣ ಮಾಡಿ ಜನರ ಸಂಚಾರಕ್ಕೆ ಮುಕ್ತಗೊಳಿಸಿರುವುದರ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರು ಮಾತನಾಡಿದ್ದಾರೆ, ಹೊಗಳಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದಾಯ್ತಪ್ಪ. ಆ ಆ್ಯಡ್ ರಿಲೀಸ್ ಆದಾಗಿನಿಂದ ಬ್ಯಾಕ್ ಟು ಬ್ಯಾಕ್ ರಶ್ಮಿಕಾ ಮಂದಣ್ಣ ಅವರ ಮೇಲೆ ಮಾತಿನ ದಾಳಿಗಳು, ಟೀಕೆಯ ದಾಳಿಗಳು ನಡೀತಾ ಇದೆ ಅಂತಂದರೆ ತಪ್ಪಾಗಲ್ಲ. ಏನು ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ರಶ್ಮಿಕಾ ಮಂದಣ್ಣ ಅವ್ರಿಗೆ ಹಿಂಗೆ ಕ್ಲಾಸ್ ತಗೊತವ್ರಲ್ಲ, ಏನು ನೀವು ಮೋದಿ ಬೂಟ್ ನೆಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಇನ್ನು ನಮ್ಮ ಕನ್ನಡದವರೇ ಆದಂತಹ ಚೇತನ್ ಅಹಿಂಸಾ, ಈ ಮಹಾನ್ ಪುರುಷ ಕೂಡ ರಶ್ಮಿಕಾ ಮಂದಣ್ಣ ವಿರುದ್ಧ ಹೆಸರನ್ನು ಎಳೆದೇ ತಿರುಗಿ ಬಿದ್ದಿದ್ದಾನೆ. ಅಂಜಲಿ ನಿಂಬಾಳ್ಕರ್, ಅದರ ಜೊತೆಗೆ ಉದ್ಧವ್ ಠಾಕ್ರೆ ಪುತ್ರ, ಹೀಗೆ ಎಲ್ಲರೂ ಕಾಂಗ್ರೆಸ್ನ ಸಾಲು ನಾಯಕರು ರಶ್ಮಿಕಾ ಮಂದಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ. ಅಷ್ಟಕ್ಕೂ ರಶ್ಮಿಕಾ ಮಂದಣ್ಣ ಮಾಡಿದ ತಪ್ಪಾದರೂ ಏನು? ಅವ್ರ ಪ್ರಕಾರ ರಶ್ಮಿಕಾ ಮಂದಣ್ಣ ಮಾಡಿದ ತಪ್ಪಾದರೂ ಏನಪ್ಪ ಅಂತಂದರೆ, ದೇಶಕ್ಕೋಸ್ಕರ ಮತ ನೀಡಿ, ಅಭಿವೃದ್ಧಿಗೋಸ್ಕರ ಮತ ನೀಡಿ ಅಂತ ಕೇಳಿದ್ದೇ ತಪ್ಪು. ಇವ್ರ ಪ್ರಕಾರ ದೇಶಕ್ಕೋಸ್ಕರ ಮತ ನೀಡಿ ಅಂತ ಹೇಳಿದ್ರೆ BJPಗೆ ಮತ ನೀಡಿ ಅಂತ ಅರ್ಥ. ಅಭಿವೃದ್ಧಿಗೋಸ್ಕರ ಮತ ನೀಡಿ ಅಂತ ಕೇಳಿದ್ರೆ BJPಗೆ ಮತ ನೀಡಿ ಅಂತ ಅರ್ಥ. ನೀವೇ ಈ ಟ್ಯಾಗ್ಲೈನನ್ನು ಫಿಕ್ಸ್ ಮಾಡ್ಕೊಂಡಿರ್ಬೇಕಾದ್ರೆ ಯಾವನು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನಿಮ್ಮ ಈ ಟೀಕೆಗಳಿಂದ ಗೊತ್ತಾಗ್ತಾ ಇದೆ. ರಶ್ಮಿಕಾ ಮಂದಣ್ಣ ಆ ಇಡೀ ವಿಡಿಯೋದಲ್ಲಿ, ಅಟಲ್ ಸೇತುವೆಗೆ ಸಂಬಂಧಪಟ್ಟಂತಹ ಆ ಇಡೀ ವಿಡಿಯೋದಲ್ಲಿ ಎಲ್ಲಿಯೂ ಕೂಡ ಮೋದಿ ಹೆಸರನ್ನಾಗಲಿ, BJP ಹೆಸರನ್ನಾಗಲಿ, ಯಾವುದೇ ಒಂದು ಪಕ್ಷದ ಹೆಸರನ್ನಾಗಲಿ ಹೇಳೇ ಇಲ್ಲ. ಅಟಲ್ ಸೇತುವೆ, ಈ ಸೇತುವೆ ಆರಂಭ ಆಗೋದಕ್ಕಿಂತ ಮುಂಚೆ ಇದು ಅಸಾಧ್ಯ ಅಂತ ಹೇಳಲಾಗ್ತಾ ಇತ್ತು. ಅಸಾಧ್ಯ ಆಗಿರೋದನ್ನು ಭಾರತ ಇವತ್ತಿಗೆ ಮಾಡಿ ತೋರಿಸಿದೆ. 2 ಗಂಟೆ ಜರ್ನಿ ತಗೋತಾ ಇದ್ದ ರೋಡ್ ಈಗ ಅದೇ ದೂರವನ್ನು ಕ್ರಮಿಸಲಿಕ್ಕೆ ಈ ಸೇತುವೆಯಿಂದ ಕೇವಲ 20 ನಿಮಿಷದಲ್ಲಿ ಸಾಧ್ಯವಾಗ್ತಾ ಇದೆ. ಓಲ್ಡ್ ಮುಂಬೈನಿಂದ ನ್ಯೂ ಮುಂಬೈ, ಗೋವಾದಿಂದ ಮುಂಬೈ, ಬೆಂಗಳೂರಿನಿಂದ ಮುಂಬೈ, ಹೀಗೆ ಯಾವುದೇ ಸ್ಥಳದಿಂದ ಮುಂಬೈಗೆ ಬರೋದಕ್ಕೆ ಈಗ ತುಂಬ ಈಸಿಯಾದಂತಹ ರಸ್ತೆಗಳು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗಿದೆ. ಈ ತರಹದ ಕೆಲವೊಂದು ಮಾತುಗಳನ್ನು ಭಾರತ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇದೆ ಅನ್ನೋದನ್ನು ಮನವರಿಕೆ ಮಾಡುವಂತಹ ಮಾತುಗಳನ್ನು ಆ ಅಡ್ವರ್ಟೈಸಿಂಗ್ ವಿಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಹೇಳಿರೋದು. ಇವರೆಲ್ಲ ಟ್ವೀಟ್ ಮಾಡ್ತಿರೋದು, ಮೋದಿ ಬೂಟ್ ನೆಕ್ತಾ ಇರೋದು, ಈ ಥರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ನನಗೆಲ್ಲೋ ಮೋಸ್ಟ್ಲಿ ಕಿರಿಕ್ ಪಾರ್ಟಿ ಸಿನಿಮಾಗೆ ರಿಷಬ್ ಶೆಟ್ರಿಗೆ ಫೋನ್ ಮಾಡಿ ನರೇಂದ್ರ ಮೋದಿ ಅವರು ಇಲ್ಲ ಇವ್ರನ್ನೇ ಹೀರೋಯಿನ್ ಆಗಿ ಹಾಕೋಬೇಕು ಅಂತ ಆರ್ಡರ್ ಕೊಟ್ಟಂಗೆ, ತೆಲುಗು ಇಂಡಸ್ಟ್ರಿಗೆ ವಿಜಯ್ ದೇವರಕೊಂಡ ಅವ್ರಿಗೆ ಫೋನ್ ಮಾಡಿ ಇಲ್ಲ ರಶ್ಮಿಕಾ ಅವ್ರನ್ನೇ ನಿನ್ನ ಸಿನಿಮಾಗೆ ಹೀರೋಯಿನ್ ಆಗಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಸಹಾಯ ಮಾಡ್ದಂಗೆ, ಆ ಸಹಾಯಕ್ಕೆ ಇವಾಗ ರಶ್ಮಿಕಾ ಮಂದಣ್ಣ ನೀವು ನನಗೆ ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀರಾ, ನಾನು ನಿಮ್ಗೇನಾದರೂ ವಾಪಸ್ ಕೊಡಬೇಕಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಹೊಗಳ್ದಂಗೆ, ಅದನ್ನು ಮೋದಿಯವರು ಶೇರ್ ಮಾಡ್ಕೊಂಡಂಗೆ ಎಲ್ರಿಗೂ ಉರಿ ಕಿತ್ಕೊಂಡಿರೋದು ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ರಶ್ಮಿಕಾ ಮಂದಣ್ಣ ಈಗ ಆಲ್ರೆಡಿ ಸ್ಟಾರ್ ಆಗೋಗಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಆಕೆಯನ್ನು ಇಷ್ಟಪಡುವಂತಹ ಚಿತ್ರಾಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಆ ಅಡ್ವರ್ಟೈಸಿಂಗ್ನ ಮತ್ತೊಂದು ಸಲ ನೋಡಿ ಅಂದರೆ 2 ಸಲ ನೋಡಿ, ಇಲ್ಲ 3 ಸಲ ನೋಡಿ, ಇಲ್ಲ 10 ಸಲ ನೋಡಿ, 10 ಸಲ ನೋಡಿ. ಅದರಲ್ಲೆಲ್ಲೂ ಕೂಡ ರಶ್ಮಿಕಾ ಮಂದಣ್ಣ BJPಯ ಹೆಸರನ್ನಾಗಲಿ, ನರೇಂದ್ರ ಮೋದಿ ಅವರ ಹೆಸರನ್ನಾಗಲಿ
ಹೇಳಿಲ್ಲ. ಕೊನೆಯಲ್ಲಿ, ಆ ವಿಡಿಯೋದ ಕೊನೆಯಲ್ಲಿ ಅವರು ಹೇಳಿರೋದು ಒಂದೇ ಮಾತು: ದೇಶಕ್ಕಾಗಿ ಮತ ನೀಡಿ, ಅಭಿವೃದ್ಧಿಗಾಗಿ ಮತ ನೀಡಿ. ಅಂದರೆ ನಿಮಗೆ ಯಾಕೆ ಉರಿ ಕಿತ್ಕೋತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಆ ವಿಡಿಯೋನ ಮೋದಿ ಅವರು ಶೇರ್ ಬೇರೆ ಮಾಡಿಬಿಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಆ ಹೇಳಿಕೆಗೆ, ಆ ಜಾಹೀರಾತಿಗೆ ಹೊಗಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ನೀವು ಶೇರ್ ಮಾಡ್ಕೊಳ್ಳಿ ಕಾಂಗ್ರೆಸ್ನವರು. ನಿಮ್ಮ ವಾದ ಏನು? ಕಾಂಗ್ರೆಸ್ನವ್ರದ್ದಾಗಲಿ ಅಥವಾ ಬೇರೆ ಎಲ್ಲ ಪಕ್ಷಗಳದ್ದಾಗಲಿ ಅವರ ವಾದ ಏನಪ್ಪ ಅಂತಂದರೆ, ಇದು ಮೋದಿಯವರ ಕಾಲದಲ್ಲಿ ಆಗಿದ್ದಲ್ಲ, ಮೋದಿಯವರ ಕಾಲಕ್ಕಿಂತ ಮುಂಚೆನೇ ಆಗಿತ್ತು. ಅದಕ್ಕೆ 85% ಮೋದಿ ಸರ್ಕಾರ ಬಿಟ್ಟು ಬೇರೆ ಸರ್ಕಾರಗಳು ಕೆಲಸವನ್ನು ಮಾಡಿದ್ವು. ಇನ್ನು 15% ಮಾತ್ರ ಮೋದಿ ಸರ್ಕಾರ ಕೆಲಸವನ್ನು ಮಾಡ್ತು. ಅದು ಯಾವಾಗಲೂ ಉದ್ಘಾಟನೆ ಆಗಬೇಕಾಗಿತ್ತು. ಮೋದಿ ಅವರು ಫ್ರೀ ಇಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ತಡೆ ಹಿಡಿಯಲಾಗಿತ್ತು. ಅಂದರೆ ಮುಂಬೈನ ಅಭಿವೃದ್ಧಿಯನ್ನು ತಡೆ ಹಿಡಿಯಲಾಗಿತ್ತು. ಈಗ ಎಲೆಕ್ಷನ್ ಬರ್ತಾ ಇರುವ ಟೈಮ್ನಲ್ಲಿ ಅದನ್ನು ಉದ್ಘಾಟಿಸಿದರೆ ಅದರ ಮೈಲೇಜನ್ನು BJP ತಗೋಬಹುದು ಎನ್ನುವ ಉದ್ದೇಶದಿಂದ ಈ ತರಹದ ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ, ಅದನ್ನು ಮೋದಿ ಶೇರ್ ಮಾಡೋದ್ರ ಮೂಲಕ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ನಿಮ್ಮ ವಾದ. ನೀವು ಶೇರ್ ಮಾಡಿ, 85% ನೀವು ನಿಜವಾಗ್ಲೂ ಮಾಡಿದರೆ ನೀವು ಶೇರ್ ಮಾಡಿ, ಅಭಿವೃದ್ಧಿಗೋಸ್ಕರ ಮತ ನೀಡಿ, ದೇಶಕ್ಕೋಸ್ಕರ ಮತ ನೀಡಿ ಅಂತ ಕೇಳೋದಕ್ಕೆ ನಿಮ್ಮ ಕೈಯಲ್ಲಿ ಯಾಕಾಗ್ತಿಲ್ಲ? ನೀವೇ ಮಾಡಿದ ಕೆಲಸ ಆಗಿದ್ರೆ ರಶ್ಮಿಕಾ ಮಂದಣ್ಣ ಅವರು ಮಾಡಿರುವ ಆ ವಿಡಿಯೋದಲ್ಲಿ ಮೋದಿ ಹೆಸರನ್ನಾಗಲಿ BJP ಹೆಸರನ್ನಾಗಲಿ ಹೇಳೇ ಇಲ್ವಲ್ಲ. ನೀವು ಶೇರ್ ಮಾಡ್ಕೋಬೋದಲ್ಲ, ಯಾಕೆ ಮಾಡ್ಕೊಳಕ್ಕಾಗ್ತಾ ಇಲ್ಲ? ಅದನ್ನು ಬಿಟ್ಟು ರಶ್ಮಿಕಾ ಮಂದಣ್ಣ ಅವರ ಮೇಲೆ ಈ ಥರ ತಿರುಗಿ ಬೀಳೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಅದರ ಜೊತೆಗೆ ಈ ಚೇತನ್ ಅಹಿಂಸಾ ಅನ್ನುವ ಈ ವ್ಯಕ್ತಿ ಎಲ್ಲೂ ಕೂಡ ಟ್ವಿಟರ್ನಲ್ಲಿ ರಶ್ಮಿಕಾ ಮಂದಣ್ಣ ಅವರ ಹೆಸರನ್ನು ಹೇಳಿಲ್ಲ. ಆದರೆ ಅವರು ಹೇಳಿದ ಮಾತಿಗೆ ಅನುಗುಣವಾಗಿ, ಅದಕ್ಕೆ ಅನ್ವಯ ಆಗುವಂತೆ ಒಂದಷ್ಟು ಪದಗಳನ್ನು ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬರ್ಕೊಂಡಿದ್ದಾರೆ. ಈ ವ್ಯಕ್ತಿ, ಈ ಮನುಷ್ಯ, ಚೇತನ್ ಅಹಿಂಸಾ ಎನ್ನುವ ಈ ಮನುಷ್ಯ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೇಳಿಸ್ಬಂದಾಗ ಮಾತನಾಡೋದೇ ಇಲ್ಲ. ಆಸಾಮಿ ಪರಾರಿ. ಸೋಷಿಯಲ್ ಮೀಡಿಯಾದಲ್ಲ, ಎಲ್ಲೂ ಕಣ್ಣಿಗೆ ಕಾಣಿಸಲ್ಲ. ಕರ್ನಾಟಕದಲ್ಲಿ ಸಾಲು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ. ಆ ವಿಚಾರವಾಗಿ ಮಾತನಾಡಲ್ಲ, ಸೋಷಿಯಲ್ ಮೀಡಿಯಾದಿಂದ ಎಸ್ಕೇಪು. ಆದರೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳ ವಿಚಾರವಾಗಿ ಯಾರಾದರೂ ಹೊಗಳಿಬಿಟ್ರೆ ಈ ಮನುಷ್ಯ ಎಲ್ಲ ಕಡೆ ಪ್ರತ್ಯಕ್ಷ ಆಗಿ ನಂದು ಒಂದಿರಲಿ ಅಂತ ಏನೋ ಒಂದು ಹೇಳೋದು. ಇದರಿಂದ ಚೇತನ್ ಅಹಿಂಸಾ ಅವರ ಆ ಮನುಷ್ಯನ ಘನತೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಬಿಟ್ಟರೆ ಇದು ಏರ್ತಾ ಹೋಗಲ್ಲ. ಕನ್ನಡದ್ದೇ ಒಬ್ಬ ನಟಿ, ಈತ ಕನ್ನಡದ್ದೇ ಒಬ್ಬ ನಟ. ಆದರೂ ಕೂಡ ಅವರನ್ನು ಹೀಯಾಳಿಸೋ ರೀತಿ ಟ್ವೀಟ್ಗಳನ್ನ ಮಾಡೋದು ಇದು ನಿಜವಾಗ್ಲೂ ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ನೀವು ಕೂಡ ರಶ್ಮಿಕಾ ಮಂದಣ್ಣ ಅವರ ಆ ಜಾಹೀರಾತನ್ನು ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ರಶ್ಮಿಕಾ ಮಂದಣ್ಣ ಅವರ ಆ ಜಾಹೀರಾತನ್ನು ನೋಡಿಬಿಡಿ. ಆ ಜಾಹೀರಾತಿನಲ್ಲಿ ನಿಮ್ಮ ಕಣ್ಣಿಗೆ ಕಾಣುವ ತಪ್ಪಾದರೂ ಏನು, ಅಥವಾ ರಶ್ಮಿಕಾ ಮಂದಣ್ಣ ಅವರು ಮಾಡಿರುವ ಜಾಹೀರಾತು ಸರಿಯಾಗಿ ಇದೆಯೇ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.